ಒಂದು ಕಾಲದಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅದೇ ಆಟನ ಆಡ್ತಾ ಇದ್ರೂ ನಂತರದ ದಿನಗಳಲ್ಲಿ ಅದರಲ್ಲಿ ಆಸಕ್ತಿ ಕಳ್ಕೊಂಡ ಮೇಲೆ ನನಗೆ ಆ ಆಟದ ಬಗ್ಗೆ ಅಂತ ಏನು ದೊಡ್ಡ ಆಸಕ್ತಿ ಇಲ್ಲ. ಎಕ್ಸೆಪ್ಟ್ ನ್ಯೂಸ್ಗೋಸ್ಕರ ಅಲ್ಲಿ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದು ಬಿಟ್ಬಿಟ್ರೆ ನಾನು ಆ ಪಂದ್ಯಗಳನ್ನು ನೋಡೋದಾಗಲಿ ಅದಕ್ಕೋಸ್ಕರ ಎಕ್ಸೈಟೆಡಾಗಿ ಕೂತ್ಕೊಳ್ಳೋದಾಗಲಿ ನಿದ್ದೆ ಕೆಡಿಸ್ಕೊಳ್ಳೋದಾಗಲಿ ಸೋತರು ಗೆದ್ದರು ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಇದು ಮಾಡ್ಕೊಳ್ಳೋದಾಗಲಿ ನಾನು ಯಾವುದೂ ಮಾಡೋದಿಲ್ಲ. ಅದೆಲ್ಲ ಬಿಟ್ಟು 15 ವರ್ಷ ಆಗೋಯ್ತು ನನಗೆ. ಮತ್ತು ಎರಡನೆಯದು ಈ ಆಟಕ್ಕೆ ಹೋಗ್ತೀವಿ ಅಂತಂದವ್ರನ್ನ ಎನ್ಕರೇಜ್ ಮಾಡೋದು ನಾನು ತುಂಬ ಕಡಿಮೆನೇ. ಬಿಕಾಸ್ ಅಲ್ಲಿ ಸಿಕ್ಕೋದೊಂದು 10-11 ಜನಕ್ಕೆ ಅವಕಾಶ ಹಬ್ಬ ಅಂದರೆ ಈಗೇನೋ ಒಂದು ಅದು ಯಾವುದೋ ಗೇಮೋ ಲೀಗೋ ಆಡೋದ್ರಿಂದ ಇನ್ನೊಂದು 100 ಜನಕ್ಕೆ ಜಾಸ್ತಿ ಸಿಗ್ಬೋದು. ಆಡ್ತಿರೋದು ನೋಡಿದ್ರೆ 10 ಲಕ್ಷ ಜನ ಹುಡುಗರು. ಹಂಗಾಗಿ ಅದರ ಅವಕಾಶಗಳು ಕಡಿಮೆ. ಅದೆಲ್ಲ ಶ್ರೀಮಂತಿಕೆಯಲ್ಲಿ ಸ್ವಲ್ಪ ಕಷ್ಟಪಟ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ತಾರಪ್ಪ ಅಂತ ಅನ್ನೋ ಭಾವನೆ ನಂದು. ಬಟ್ ಈ ಕೇಸ್ ಹಂಗೆ ಆಗಲಿಲ್ಲ. ಅದಕ್ಕೆ ಕಾರಣ ಇದು ಬಳ್ಳಾರಿಯಿಂದ. ಹೀಗೆ ಅದ್ಭುತವಾಗಿ ಕ್ರಿಕೆಟ್ ಆಡ್ತಾ ಇರುವ ಈ ಪುಟ್ಟ ಬಾಲಕಿಯ ಹೆಸರು ಕೀರ್ತನ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಣಾಪುರ ಗ್ರಾಮದ ರುದ್ರೇಶ್ ಸೂರಯ್ಯ ದಂಪತಿಯ 7.5 ವರ್ಷದ ಮಗಳು. ಈಕೆಯ ಬ್ಯಾಟಿಂಗ್ ಶೈಲಿ ಎಂಥವರನ್ನು ಕೂಡ ನಿಬ್ಬೆರಗಾಗಿಸುತ್ತೆ. ಈ ಪುಟಾಣಿ ಬಾಲಿಯ ಈ ಮನಮೋಹಕ ಬ್ಯಾಟಿಂಗ್ ಶೈಲಿಯ ಹಿಂದಿರೋದು ಅವರ ತಂದೆ ರುದ್ರೇಶ್. ಮೈದಾನದಲ್ಲಿ ತಂದೆ ರುದ್ರೇಶ್ ಮಗಳಿಗೆ ನಿತ್ಯವೂ ಕೂಡ ಕ್ರಿಕೆಟ್ ಅನ್ನ ಕಲಿಸ್ತಾರೆ. ಕೀರ್ತನ ಕೂಡ ತಂದೆ ಹೇಳಿಕೊಟ್ಟದ್ದನ್ನ ಗ್ರಹಿಸಿಕೊಂಡು ಸಖತ್ ಸ್ಟೈಲಿಶ್ ಆಗಿ ಬ್ಯಾಟ್ ಬೀಸ್ತಾಳೆ. ಮಗಳನ್ನ ದೊಡ್ಡ ಕ್ರಿಕೆಟರ್ ಮಾಡಬೇಕು ಎಂಬ ತಂದೆಯ ಆಸೆಗೆ ಬಡತನ ಅಡ್ಡಿಯಾಗಿದೆ. ಕೆಎಸ್ಆರ್ಟಿಸಿಯಲ್ಲಿ ಕಂಡಕ್ಟರ್ ಆಗಿದ್ದ ಕೀರ್ತನ ತಂದೆ ರುದ್ರೇಶ್ಗೆ ಆಕ್ಸಿಡೆಂಟ್ ಆದ ಕಾರಣ ಕೆಲ ದಿನ ಮನೆಯಲ್ಲಿಯೇ ಇರ್ತಾರೆ. ಆಗ ಮಗಳಿಗೆ ಕ್ರಿಕೆಟ್ ಆಡಿಸುವುದನ್ನು ಕಲಿಸ್ತಾರೆ. ಕ್ರಿಕೆಟ್ನಲ್ಲಿ ಮಗಳ ಆಸಕ್ತಿಯನ್ನು ಗಮನಿಸಿದಂತಹ ರುದ್ರೇಶ್ ತಮ್ಮ ಕೆಲಸವನ್ನೇ ಬಿಟ್ಟು ಮಗಳಿಗೆ ನಿತ್ಯ ತರಬೇತಿ ಕೊಡ್ತಿದ್ದಾರೆ. ರುದ್ರೇಶ್ ಪತ್ನಿ ಸೂರಯ್ಯ ದುಡಿಮೆಯಿಂದ ಕುಟುಂಬ ನಿರ್ವಹಣೆ ನಡೀತಾ ಇದೆ. ಕೀರ್ತನಾಳ ತಂದೆ ರುದ್ರೇಶ್ ಮಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿಸುವ ಕನಸನ್ನ ಕಾಣ್ತಿದ್ದಾರೆ. ಪುಟಾಣಿ ಕೀರ್ತನ ಕೂಡ ಅತ್ಯುತ್ತಮ ಬ್ಯಾಟಿಂಗ್ ಕೌಶಲ್ಯವನ್ನ ಹೊಂದಿದ್ದಾಳೆ. ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬದಲ್ಲಿ ಮಗಳಿಗೆ ತರಬೇತಿ ಕೊಡಿಸುವ ಸಾಮರ್ಥ್ಯ ಇಲ್ಲ. ಹೀಗಾಗಿ ಈ ಪುಟಾಣಿಯ ಕ್ರಿಕೆಟ್ ಕನಸಿಗೆ ಶಕ್ತಿ ತುಂಬುವ ಪ್ರಯತ್ನ ನಮ್ಮದು. ಆಲ್ ರೈಟ್, ಈ ಕಥೆಯ ಒಂದು ಭಾಗವನ್ನು ನೀವು ನೋಡಿದ್ದೀರಿ. ನಂಬರ್ 1, ಹೆಣ್ಣು ಮಗಳು ಆಸಕ್ತಿಯನ್ನು ತೋರಿಸುತ್ತಿದ್ದಾಳೆ, ಅದರಲ್ಲೂ ಗ್ರಾಮೀಣ ಭಾಗದಿಂದ ಅನ್ನೋ ಒಂದು ಅಂಶ ನನ್ನ ಮನಸ್ಸನ್ನು ಬಹುಶಃ ಬದಲಾಯಿಸಿತು ಈ ಕೇಸ್ನಲ್ಲಿ ಅಂತ ಕಾಣುತ್ತೆ ಅಲ್ಲ, ಹೌದು. ಎರಡನೆಯದು, ನನ್ನ ಕೆಲವು ಈ ಕ್ರಿಕೆಟ್ ವಿಚಾರವನ್ನೇ ದೇವರು, ಆ ಕ್ರಿಕೆಟನ್ನೇ ತಂದೆ ತಾಯಿ ಅಪ್ಪ ಅಮ್ಮ ಹೆಂಡತಿ ಅಂತ ಅಂದ್ಕೊಂಡ್ಬಿಟ್ಟಿರೋ ಭಾಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಅವರೆಲ್ಲ ಹೇಳ್ತಾ ಇದ್ದಿದ್ದು, ಇಲ್ಲ ಈಗಿನ ಕಾಲದಲ್ಲಿ ನಿನಗೆ ಗೊತ್ತಿಲ್ಲ ರಂಗ, ಗ್ರಾಮೀಣ ಭಾಗದಿಂದ ಪ್ರತಿಭೆಗಳು ಬರ್ತಾ ಇವೆ ಭಾರತೀಯ ತಂಡಕ್ಕೆಲ್ಲ ಅಂತೆಲ್ಲ ಹೇಳ್ತಿದ್ರು. ಹಾಗಾಗಿ ಇಲ್ಲೊಂದು ಪ್ರತಿಭೆ ಇರಬಹುದೇನೋ, ನಾಳೆ ಅದು ದೊಡ್ಡ ಅತ್ಯಂತ ಖ್ಯಾತಿಗೆ ಹೋಗಬಹುದೇನೋ. ಒಂದು ವೇಳೆ ನಾವಿದನ್ನು ಮಾಡದೇ ಇದ್ದರೆ, ಪ್ರಯತ್ನ ಮಾಡಿ ವಿಫಲವಾದರೆ ಪರವಾಗಿಲ್ಲ, ಪ್ರಯತ್ನನೇ ಮಾಡದಿದ್ರೆ ಆಗ್ತಿತ್ತೇನೋ ಅನ್ನೋ ಕೊರಗು ಉಳ್ಕೊಳ್ಳುತ್ತೇನೋ ಅನ್ನೋ ಏಕೈಕ ಕಾರಣಕ್ಕೆ ಈ ಪ್ರಕರಣವನ್ನು ಒಪ್ಪಿದ್ದೀನಿ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ, ಕ್ರಿಕೆಟನ್ನು ನಂಬಿಕೊಂಡೋಗಿ ಭಾಳ ಮಕ್ಕಳು ಎಗರೋಗ್ಬಿಟ್ಟಿವೆ ಅಂತ. ಭಾಳ ಮಕ್ಕಳು ಒಳ್ಳೆಯದು ಆಗಿರ್ಬೋದು, ಬೇರೆ ವಿಚಾರ. ಆಲ್ ರೈಟ್, ಒಪ್ಕೊಳ್ಳೋದಂತೂ ಒಪ್ಕೊಂಡಾಗಿದೆ. ಅದಕ್ಕೆ ಏನು ಮಾಡಬೇಕು ಅನ್ನೋ ಪ್ರಯತ್ನವನ್ನು ನೋಡೋಣ. ಆ್ಯಂಡ್ ಇಟ್ಸ್ ಟೂ ಸ್ಮಾಲ್ ಎ ಚೈಲ್ಡ್ ಟು ಹೋಲ್ಡ್ ದಿ ಬ್ಯಾಟ್. ನೋ ಐಡಿಯಾ ಅದು ಹೆಂಗೆ ಆಡುತ್ತೋ ಬಿಡುತ್ತೋ ಅನ್ನೋದು ನಂಗೆ ಗೊತ್ತಿಲ್ಲ. ಯಾಕಂದರೆ ಆ ಮಗು ಎಷ್ಟು ಎತ್ತರ ಇದೆಯೋ ಅಷ್ಟೇ ಎತ್ತರ ಇರುತ್ತೆ ಪ್ರೊಫೆಷ್ನಲ್ ಬ್ಯಾಟ್ಸು ಇವಾಗೆಲ್ಲ. ಈವನ್ ವೆಯ್ಟ್ ವೈಸ್ ಮೇ ಬಿ ಲೈಟರ್ ಬ್ಯಾಟ್ಸು, ಬ್ಲೇಡ್ ವೈಸು ಇದೆಲ್ಲ ಬೇರೆ ಬೇರೆ ಬಂದಿರ್ಬೋದು ಇವಾಗ. ಬಟ್ ಆ ಮಗು ಅಷ್ಟೇ ಎತ್ತರ ಇದ್ದಂಗಿದೆ. ಅದಕ್ಕೆ ಫಿಸಿಕಲಿ ಆಲ್ಸೋ ಇಟ್ ಹ್ಯಾಸ್ ಟು ಗ್ರೋ, ಇನ್ನೂ ಚೆನ್ನಾಗಿ ಗ್ರೋ ಆಗಬೇಕದು ಫಿಸಿಕಲಿ. ನೋಡೋಣ, ವಿಲ್ ಸಿ. ತಂದೆ ನನ್ನ ಜೊತೆ ಇದ್ದಾರೆ, ರುದ್ರೇಶ್. ನಮಸ್ಕಾರ. ತಾಯಿ ಸುರಯ್ಯ. ನಮಸ್ಕಾರಮ್ಮ. ಮಕ್ಕಳು ಕೀರ್ತನ. ನಿನ್ನ ಹೆಸರೇನು? ಕೀರ್ತನ ಸರ್. ಅಷ್ಟೇ, ಇನ್ನೇನಿಲ್ವಾ? ಕೀರ್ತನ ಇ ಸರ್. ಕೀರ್ತನ ಇ. ಇನ್ನು ತೇಜಸ್ ಯಾರು?
ನಮಸ್ತೆ ಮೇಡಮ್ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ನೀನಾ ಗುಡ್ ಮಾರ್ನಿಂಗ್ ಹಿಂಗೆ ಹೇಳ್ತಾರ, ನಮಸ್ತೆ ಸರ್ ಅಂದರೆ ಹಿಂಗೆ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಅಂದರೆ ಹಿಂಗೆ ಅಂತಾರೆ. ನೀನು ಎಷ್ಟನೇ ಕ್ಲಾಸ? ಜೀರೋ. ಇನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿಲ್ಲ ಸರ್. ಇನ್ನು ಸ್ಕೂಲ್ ಹಾಕಿಲ್ಲ ಸರ್. ಸ್ಕೂಲ್ಗೆ ಹಾಕಿಲ್ವಾ? ಅದು 3ನೇ ಮಗುನಾ? ಹಾಂ ಸರ್. ನೀವು ಕೆಲಸ ಮಾಡೋದಾ? ಹೌದು ಸರ್. ಏನು ವರ್ಕ್ ಮಾಡ್ತೀರಿ? ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಹೈಸ್ಕೂಲ್ SDS ಸರ್. SDA SDS ಸರ್. ಸರ್ಕಾರಿ? ಹೌದು ಸರ್. ಅನುಕಂಪತ್ ಸರ್. ಯಾಕೆ? ನಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು ಸರ್. ಅವ್ರು ಡೆತ್ ಆಗಿದ್ಮೇಲೆ ಆ ಜಾಬ್ ನನಗೆ ಬಂದಿರೋದು ಸರ್. ನೀವು? ನಾವು KSRTC ಕಂಡಕ್ಟರ್ ಇದ್ದೀನಿ ಸರ್. 2020ರಲ್ಲಿ ಆಕ್ಸಿಡೆಂಟ್ ಆಯಿತು. ಅದೇ ಮೂಮೆಂಟಲ್ಲಿ ನನ್ನ ಮಗ ಡೆಂಗ್ಯೂ ಜ್ವರ ಬಂದು ಲಿವರ್ ಬಾವು ಬಂದು ರೆಂಬುಚ್ಚ ಅದೆಲ್ಲ ಓಕೆ, ನೀವು ಕೆಲಸ ಯಾಕೆ ಬಿಟ್ರಿ? ಕೆಲಸ ಅದೇ ನೆಕ್ಸ್ಟ್ ಇದು ನಮ್ದು ಹಿಂದೂ ಮುಸ್ಲಿಮ್ಸ್ ಮದುವೆ ಸರ್. ಅದು ಯಾವ್ದಾರು ಹಾಕ್ಕೊಳ್ಳಿ. ನಾನು ಕೇಳದ್ನಾ ನಿಮ್ಮನ್ನ? ಇಲ್ಲ. ಕೇಳದ್ನಾ ಹೇಳಿ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊತೀರಿ? ನಾನು ಕೇಳ್ತಿರೋದು ನೀವು ಕೆಲಸ ಯಾಕೆ ಬಿಟ್ರಿ? ಕೆಲಸ ಯಾಕೆ ಬಿಟ್ಟೆ ಅಂತಂದರೆ ನಾನು ಕೆಲಸ ಬಿಟ್ಟಿದ್ದೆ ಸರ್. ಕೆಲಸ ಬಿಟ್ಟು ಸ್ವಲ್ಪ ಒಂದು 6 ತಿಂಗಳ ಒಳಗಡೆ ಅವನಿಗೆ ಡೆಂಗ್ಯೂ ಜ್ವರ ಬಂದು ಅವ್ನಿಗಾಯ್ತ್ರಿ, ನೀವು ಯಾಕ್ರಿ ಬಿಟ್ರಿ? ನೋಡ್ಕೊಂಡು ಯಾರಲ್ಲ ಸರ್. ಹಾ? ನೋಡ್ಕೊಂಡು ಯಾರು ಯಾಕೆ ಮೇಡಮ್ ಇರ್ಲಿಲ್ವಾ? ಮೂವರು ನೋಡ್ಕೊಳಕ್ ಆಗೋದಿಲ್ಲ ಸರ್. ಮೂವರು ನೋಡ್ಕೊಳಕ್ ಆಗ್ತದಿಲ್ಲ ಸರ್. ಮೂವರು? ಈ ಮೂವರು ಮಕ್ಕಳು ನೋಡ್ಕೊಳಕ್ ಆಗ್ತದಿಲ್ಲ. ಮೂವರು ಯಾಕೆ ಮಾಡ್ಕೊಂಡ್ರಿ? ನಿಮ್ಗೆ ಯಾವನು ಹೇಳಿದ್ದವನು? ಹೇಳಿದ್ವಾ? ಈ ಕೆಲಸ ಬಿಟ್ಟಾದ್ರೆ ಕೆಲಸ ಬಿಡಬಾರ್ದು ಆಗಿತ್ತು ನೀವು. ಹೌದು ಸರ್. ನೋ, ನನ್ನ ಪ್ರಕಾರ ನೀವು ಈಗ ಕ್ರಿಕೆಟ್ ಆಡಕ್ಕೆ ಪುರ್ಸೊತ್ತಿದ್ಯಾ? ಹೇಳೋದು ಕರ್ಕೊಂಡೋಗಿ ಕ್ರಿಕೆಟ್ ಕೆಲಸಕ್ಕೆ ಹೋಗಿ ಬಿಟ್ಟಿದ್ದೀರಲ್ಲ. ಈ ಕೆಲಸ ನೋ, ಐ ಡು ನಾಟ್ ಅಗ್ರಿ. ಈಗ ನೀವು ಬಿಡಬಾರ್ದಾಗಿತ್ತು ನೀವು. ಬೇರೆ ಕೆಲಸ ಮಾಡ್ತಾರೆ. ಅದರಲ್ಲೂ ಕಂಡಕ್ಟರ್ ಕೆಲಸ ಅಂದಾಗ ಒಂದು ಸ್ಥಿರವಾಗಿ ಇರ್ತಿತ್ತು. ಅದೆಷ್ಟಾದ್ರೂ ಬರಲಿ, ಸ್ವಲ್ಪ ಕಷ್ಟ ಆಗಿದ್ದಿದ್ರೆ ಇನ್ನೊಂದು 3-4 ವರ್ಷ ಕಷ್ಟಪಟ್ಟಿದ್ರೆ ಈ ಮಕ್ಕಳೆಲ್ಲ ದೊಡ್ಡವ್ರಾಗ್ಬಿಡೋರು. ಹೌದು ಸರ್. ಅದೇ ಸರ್. ಆಮೇಲೆ ಮ್ಯಾನೇಜ್ ಮಾಡ್ಬೋದಿತ್ತು. ಈಗ ಅವ್ರು ದುಡಿತಾರೆ, ಪಾಪ ಆಕೆ ದುಡ್ಡು ತರ್ತಾರೆ, ಹೆಂಗೋ ಮ್ಯಾನೇಜ್ ಆಗತ್ತೆ. ನೀವು ಬೇರೆ ಏನು ಕೆಲಸ ಮಾಡಲ್ವಾ? ಮಾಡ್ತಾ ಇದ್ದೀನಿ ಸರ್. ಏನು? ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಸರ್. ಯಾವ್ದು ಲಾರಿ ಗಿರಿ ಚಿಕ್ಕರೆ ಡ್ಯೂಟಿ ಮಾಡೋದು. ಹಂಗಾಗಲ್ಲ. ಈಗ ಒಂದು ಕಂಡೀಷನ್, ನೀವು ಒಂದು ಕೆಲಸ ಹುಡುಕಬೇಕು. ನಿಮ್ಮ ಆರೋಗ್ಯ ಸರಿ ಇದೆಯಲ್ಲ? ಆರೋಗ್ಯ ಸರಿಗಿದೆ ಸರ್. ಸರಿ ಇದೆ ಸರ್. ಸರಿ ಇದೆ ಸರ್. ಕರೆಕ್ಟಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾರೆ ಸರ್. ಗುಂಡಿಗಿಂಡೆಲ್ಲ ಹಾಕಲ್ಲ? ಇಲ್ಲ ಸರ್. ಇಲ್ಲ. ಓಕೆ, ಹಾಗಿದ್ರೆ ಯಾವ್ದಾದ್ರು ಒಂದು ಹುಡುಕೊಳ್ಳಿ, ಅಲ್ಲಿ ಲೋಕಲಿನೇ ಮಾಡಿ. ಲೋಕಲ್ ಮಾಡ್ತಾ ಇದ್ದೀನಿ ಸರ್. ಏನಾದರೂ ಒಂದು ಕರೆಕ್ಟಾಗಿ ಮಾಡ್ಕೊಂಡೋಗಿ. ಅರ್ಥ ಆಗ್ತಿದ್ಯಾ? ಓಕೆ. ನಾನು ಅವಳು ಕ್ರಿಕೆಟ್ ಆಡಿಸ್ಬೇಕು, ಅದರಿಂದ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ, ಇವೆಲ್ಲ ನಡೆಯಲ್ಲ ನನ್ನ ಹತ್ರ. ಅದೇ ಸರ್. ನಾಳೆ 3 ಮಕ್ಕಳವು ಅಕಸ್ಮಾತ್ ಅವಳು ಕ್ರಿಕೆಟಲ್ಲಿ ತುಂಬ ಒಳ್ಳೇದಾಗ್ಬಿಟ್ರೆ ಎಲ್ಲ ದೇವ್ರು ಒಳ್ಳೇದು ಮಾಡ್ದಾಗ ಚೆನ್ನಾಗಾಯ್ತು. ಏನಾರು ಆಗದೆ ಹೋಗ್ಬಿಟ್ರೆ ಹೌದು ಸರ್. ಹಾಗೇನು ಮಾಡ್ತೀರಿ? ಆಗ ಮೇಡಮ್ ದುಡಿಯೋವರೆಗೂ ಅವ್ರು ಹಂಗೆ ದುಡ್ಡು ಓಡಾಡ್ಕೊಂಡಿರ್ತೀರಾ ನೀವು. ಆಮೇಲೆ ಹಂಗೆ ಮಾಡಬಾರ್ದು. ಫಸ್ಟ್ ನೀವು ಒಂದು ಕೆಲಸ ಹುಡುಕ್ಬೇಕು. ಅದು ಏನಾರು ಹಾಕ್ಕೊಳ್ಳಿ. ಇಲ್ಲ, ಇವಾಗ್ಲಾದ್ರೂ ಹೋಗ್ತಾರೆ ಸರ್. ಹೋಗಿ. ಇದು ಲಾರಿಗಾಗ್ಲಿ ಹೋಗ್ತಾರೆ. ಡ್ರೈವಿಂಗ್ ಮಕ್ಕಳಿಗೆ ಸ್ವಲ್ಪ ನಾನು ಬಿಡುವಿದ್ದಾಗ ನಾನು ಎಲ್ಲೋ ಹೋಗ್ಕೊಳ್ಳಿ. ವಾರದಲ್ಲಿ 2 ದಿನ ಹೋಗ್ದಿದ್ರು ಪರವಾಗಿಲ್ಲ. ಅವ್ರು ಹೋದಾಗ ನಾನು ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂತೀನಿ ಸರ್. ಅವ್ರು ಇಲ್ಲಿದ್ರೆ ನಾನು ಹೋಗ್ತೀನಿ ಸರ್. ಹುಡುಕ್ಬೇಕು, ಗೊತ್ತಾಯ್ತಾ? ಓಕೆ. ಕೀರ್ತನಾ, ನಿನಗೆ ಕ್ರಿಕೆಟ್ ಇಷ್ಟನಾ? ಹೌದು ಸರ್. ಯಾಕೆ? ನನಗೆ ಫುಟ್ಬಾಲ್ ಇಷ್ಟ, ನನಗೆ ಕ್ರಿಕೆಟ್ ಇಷ್ಟ ಇಲ್ಲ. ಸರಿ ಇಲ್ಲ ಅದು ಆಟ. ನಿಂಗೇನು ಅನ್ಸುತ್ತೆ? ಚೆನ್ನಾಗಿದೆಯಾ ಆಟ? ಅದು ಕ್ರಿಕೆಟ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಫುಟ್ಬಾಲ್ ಆಡು, ಕ್ರಿಕೆಟ್ ಬೇಡ. ಶಟ್ಲಕ್ ಹಾಕೋಡು, ಶಟ್ಲಕ್ ಹಾಕೋ, ಅದೆಲ್ಲ ಆಡು. ಚೆನ್ನಾಗಿರಲ್ಲ, ಕ್ರಿಕೆಟ್ ಚೆನ್ನಾಗಿರುತ್ತೆ ಸರ್. ಒಬ್ರಿಗೊಬ್ರು ನೀವೇ ಸರ್ ಕಾರಣ. ಹೆಂಗಂತಂದ್ರೆ ಇಬ್ಬರು ಹಿಂದೂ ಮುಸ್ಲಿಮ್ಸ್ ಮದುವೆ, ಲಾಸ್ಟ್ ಮದುವೆ 99% ಎಲ್ಲ ಅವ್ರ ಕಡೆಗೆ ಆಗಿಬಿಟ್ಟಿತ್ತು. ಲಾಸ್ಟ್ ಬಂದು ಪಬ್ಲಿಕ್ 1% ಇತ್ತು. ಲಾಸ್ಟ್ ಪಬ್ಲಿಕ್ ಟಿವಿ ಬಂದ ತಕ್ಷಣ ಮತ್ತೆ ನನಸಿಗೆ ಹಂಗಾಯ್ತು. ಹಾಗಂದ್ರೆ ಅಂದರೆ SP ಆಫೀಸಲ್ಲಿ ಫುಲ್ ಫೈಟಿಂಗ್ ಫುಲ್ ಫೈಟಿಂಗ್ ಆಗ್ಬಿಡುತ್ತೆ. 99% ಹುಡುಗಿ ಅವ್ರ ಕಡೆಗೆ ಹೋಗ್ಬಿಡುತ್ತೆ. ಮತ್ತೆ ಯಾವ ಪೊಲೀಸರಿಗೆ ಗಿಲೀಸರೆಲ್ಲ ಒಂದ್ ಕಡೆ ಸಪೋರ್ಟ್ ಮಾಡಿ ಹುಡುಗಿನ ಒಂದ್ ಕಡೆ ಕಳ್ಸೇ ಬಿಟ್ಟಿದ್ರ. ದೇವ್ರು ಬಂದಂಗೆ ಬಂದ್ರು ಪಬ್ಲಿಕ್ ಟಿವಿ. ಹೌದು ಸರ್, ಒಪ್ಕೊಂಡೆ ನಾನು. ಚೆನ್ನಾಗಿದ್ದೀರಾ ಅಲ್ವಾ? ಭಾಳ ಚೆನ್ನಾಗಿದೆ ಸರ್. ವೆರಿ ಏನ್ ಗುಡ್. ಕೊರತೆ ಅದು ಇಂಪಾರ್ಟೆಂಟ್, ಮಿಕ್ಕಿದ್ದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಹೌದು ಸರ್. ಗೊತ್ತಾಯ್ತಾ? ಈಗ ಇಂಪಾರ್ಟೆಂಟ್ ಒಂದೇ, ಇಬ್ರು ಚೆನ್ನಾಗಿರೋದು. ಎರಡನೇದು ಆ ಮಕ್ಕಳನ್ನ ಚೆನ್ನಾಗಿ ಓದಿಸೋ, ಅದೇ ಸರ್. ಅದೆರಡೇ ಇಂಪಾರ್ಟೆಂಟ್. ಮಿಕ್ಕಿದ್ದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಹೌದು ಸರ್, ಕರೆಕ್ಟ್. ಮತ್ತೆ ನಿಮ್ಮಿಬ್ಬರ ಬಗ್ಗೆ ಯಾರು ಏನು ಮಾತಾಡಿದ್ರು ಕೇಳಿಸ್ಕೋಬೇಡಿ. ಅದೇ ಸರ್. ಅರ್ಥ ಆಯ್ತಾ? ಯಾಕಂದ್ರೆ ಅವ್ರು ಯಾರು ಬಂದು ನಿಮಗೆ ಸಾಕಲ್ಲ. ಹೌದು ಸರ್, ಕರೆಕ್ಟ್ ಐತಿ. ಕರೆಕ್ಟಾ? ಹಂಗ ಕೇಳಿಸ್ಕೋಬೇಡಿ ಅಷ್ಟೇ. ಓಕೆ ಸರ್. ನೀವಾಯ್ತು, ನಿಮ್ಮ ಪಾಡಾಯ್ತು, ನಮ್ಮ ಮಕ್ಕಳಾಯ್ತು, ನಮ್ಮ ಪ್ರಪಂಚ ಆಯ್ತು ಅಷ್ಟೇ. ಅರ್ಥ ಆಯ್ತಾ? ಓಕೆ ಸರ್. ಇಷ್ಟು ವರ್ಷ ಆದ್ಮೇಲೆ ಹಂಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಹಾಗೆ ಇರಿ ಅಷ್ಟೇ. ಓಕೆ, ಬಿಡಕ್ಕೆ ಆ ವಿಷಯ ಬೇಡ ನನಗೆ. ಈಗ ನೀನು ದಿನ ಕ್ರಿಕೆಟ್ ಆಡ್ತೀಯಾ? ಹಾಂ ಸರ್. ಎಲ್ಲಿ? ಗ್ರೌಂಡಲ್ಲಿ. ಯಾರು ಆಟ ಆಡ್ಸೋದು? ಯಾರು ನಿನಗೆ? ನಮ್ಮ ಅಪ್ಪಾಜಿ ಸರ್. ಅವರೇ ಆಡಿಸ್ತಾರಾ ಕರ್ಕೊಂಡೋಗಿ? ಹಾಂ. ಯಾವ ಬಾಲಲ್ಲಿ ಆಡೋದು ನೀನು? ಟೆನ್ನಿಸ್ ಬಾಲ್. ಟೆನ್ನಿಸ್ ಬಾಲಾ?
ಟೆನ್ನಿಸ್ ಬಾಲ್ಗೂ ಲೆದರ್ ಬಾಲ್ಗೂ ವ್ಯತ್ಯಾಸ ಇದೆ ಸಿಕ್ಕಾಬಿಟ್ಟೆ. ನೋಡ್ತೀಯಾ ಟಿ ವಿಲಿ ಕ್ರಿಕೆಟ್ನ? ಹಾಂ ನೋಡ್ತೀನಿ. ಹೆಣ್ಮಕ್ಳು ಹುಡುಗಿರು ಆಡ್ತಾರಲ್ಲ ಅದನ್ನೆಲ್ಲ ನೋಡ್ತೀಯಾ? ಹಾಂ ನೋಡ್ತೀನಿ. ಯಾರು ನಿಂಗೆ ಇಷ್ಟ? ಶ್ರುತಿ ಮಂದನ. ಹೌದಾ, ಅವ್ರು ಇಷ್ಟನಾ ನಿನಗೆ? ಬಟ್ ನೀನು ಸಣ್ಣ ಸಣ್ಣಕ್ಕಿದೆಯಾ, ಚಿಕ್ಕದಾಗಿದೆಯಾ, ಆಡೋಕ್ಕಾಗಲ್ಲ, ಆಗತ್ತಾ? ಆಗುತ್ತೆ. ಆ ಬ್ಯಾಟ್ ದೊಡ್ಡದಿರುತ್ತಲ್ಲ, ನಿನ್ನಷ್ಟೇ ಹತ್ರ ವಿಕೆಟ್ ಇರುತ್ತೆ ಹೆಚ್ಚು ಕಡಿಮೆ? ಹೆಂಗನ ಹೊಡೆದ್ಬಿಡ್ತಾರ ಫೋರ್. ಭಯ ಆಗಲ್ವಾ? ಭಯ ಇಲ್ಲ ಸರ್, ಭಯ ಆಗಲ್ಲ. ಸ್ಪೀಡಾಗಿ ಬಂದು ಎಸಿತಾರೆ, ಮೂತಿ ಎಲ್ಲ ಹೊಡೆದೋಗತ್ತ ಮೇಲೆ. ಹೊಡೆದ್ಬಿಡ್ತಾರೆ, ಬಾಲ್ ಹೊಡೆದ್ಬಿಡ್ತಾರ ಸರ್. ಓಪ ಅಕ್ಕ. ಹೌದಾ? ನೀವು ಎಷ್ಟನ ಸ್ಪೀಡ್ ಹಾಕ್ರಿ ಸರ್. ಆಲ್ ರೈಟ್. ಈಗ ಟ್ರೈನಿಂಗ್ ಹೋಗ್ಬೇಕಾ ನೀನು? ಹಾಂ ಹೋಗ್ಬೇಕು ಸರ್. ಟ್ರೈನಿಂಗ್ ಹಾಂ ಹುಬ್ಳಿ ಕಳಿಸ್ಲಾ? ಹೋಗ್ತಿ? ಭಯ ಆಗಲ್ಲ? ಭಯ ಆಗಲ್ಲ. ಬೇಡ, ಮತ್ತು ಪ್ರಾಬ್ಲಮ್ ಸಾಲ್ವ್. ಆಲ್ ರೈಟ್. ಹುಬ್ಬಳ್ಳಿಯಲ್ಲಿ ದುರ್ಗಾ ಕ್ರಿಕೆಟ್ ಅಕಾಡೆಮಿ ಅಂತ ಮಾಡ್ಕೊಂಡಿದ್ದಾರೆ. ಈ ಅಕಾಡೆಮಿ ನನಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಈಗ ಕನ್ಫರ್ಮ್ ಮಾಡ್ಕೋತೀನಿ. ಭಾರತದ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ ಅವರು ಮಾಡಿರೋ ಒಂದು ಅಕಾಡೆಮಿಯ ಭಾಗವಾಗೋ ಅಥವಾ ಅದರದ್ದು ಫ್ರಾಂಚೈಸಿ ಟೈಪೋ ಅಥವಾ ಅವರ ನೆರವು, ಸಹಕಾರ, ಸಲಹೆಗಳ ಆಧಾರದ ಮೇಲೇನೋ ನಡೆಸ್ಕೊಂಡು ಹೋಗ್ತಿದ್ದಾರೆ. ಆ ಸಂಸ್ಥೆಯ ಮುಖ್ಯಸ್ಥರಾಗಿರೋ ಜ್ಯೋತಿ ಅವರು ಈಗ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೊಂದು ನಮಸ್ಕಾರನ ಫಸ್ಟು ಹೇಳ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನೀವು ಕ್ರಿಕೆಟ್ ಆಡ್ತೀರಾ ನೀವು? ಆಕ್ಚುಲಿ ಸ್ಕೂಲ್ ಟೈಮ್ಸ್ ಅಲ್ಲಿ ನಾನು ಹಾಕಿ ಪ್ಲೇಯರ್ ಸರ್. ವೆರಿ ಗುಡ್. ಹಂಗಾರೆ ಯು ಆರ್ ಎ ವೆರಿ ಗುಡ್ ವುಮನ್. ನೋ ಕ್ರಿಕೆಟ್, ಹಾಕಿ, ವೆರಿ ಗುಡ್. ಹಂಗಾರೆ ಆಡ್ರಿ, ಹೇಳ್ರಿ ಈಗ. ಹಾಂ ಹಾಂ. ಸ್ಕೂಲ್ ಟೈಮ್ಸ್ ಅಲ್ಲಿ ಖೋಖೋ ಮತ್ತೆ ಹಾಕಿ ಮೈ ಫೇವ್ರೆಟ್ ಗೇಮ್ಸ್ ವೆದರ್ ಸರ್. ಸೊ ಹಾಕಿ ಆಟ ಆಡಿದ್ದೀವಿ. ಐ ಪ್ಲೇ ಟಿಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ಆಲ್ ಲೈಕ್. ಬಟ್ ಆಫ್ಟರ್ ದ್ಯಾಟ್ ಪೋಸ್ಟ್ ಸ್ಕೂಲ್ ಆಮೇಲೆ ಕಾಲೇಜ್ ಲೆವೆಲ್ಗೆ ಹೋದ್ಮೇಲೆ ಹಾರ್ಡ್ಲಿ ಎನಿ ಗರ್ಲ್ಸ್ ಅಂಡ್ ಎನಿ ಟೀಮ್ ವೆದರ್ ಫಾರ್ ಹೈಯರ್ ಏಜ್ ಗ್ರೂಪ್. ಮತ್ತೆ ನಾವು ಊರು ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಗ್ತಿತ್ತು. ಬಟ್ ಏನಾಗುತ್ತೆ, ಕೆಲವೊಂದ್ಸಲ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಕಟ್ ಆಗಿ ಹೋಗ್ಬಿಡುತ್ತೆ ಸರ್. ಮೋಸ್ಟ್ ಆಫ್ ದ ಚಿಲ್ಡ್ರನ್ಸ್ ಹಿಂಗೆ ಆಗುತ್ತೆ. ದಟ್ ವಾಸ್ ದ ರೀಸನ್ ವೈ ನಾವು ಈ ತರ ಅಕಾಡೆಮಿ ತಗೊಂಡ್ಬಂದು ಅದೆಲ್ಲ ಮುಗಿಸೋ ಅಷ್ಟರ ನಿಮ್ಮ ಅಪ್ಪ ಅಮ್ಮ ಮದುವೆ ಮಾಡ್ತೀವಿ ಅಂತ ಕೂತಿರ್ತಾರೆ, ಅಷ್ಟೇ ಆಗಿರುತ್ತದು. ಅಬ್ಸಲ್ಯೂಟ್ಲಿ ಹಿಂಗೆ ಅಷ್ಟೇ ಆಗಿರುತ್ತೆ. ನನ್ನ ಆಸೆ ಒಂದಿದೆ ಸರ್. ಆಕ್ಚುಲಿ ನಾಟ್ ಓನ್ಲಿ ಕ್ರಿಕೆಟ್ ಸರ್, ಫುಟ್ಬಾಲ್ ಅಂಡ್ ಹಾಕಿ ಆಲ್ಸೋ ಮಾಡ್ಬೇಕಂದ್ರೆ ತುಂಬಾ ಇದೆ ಸರ್. ಈಗ ನನ್ನ ಹತ್ರ ಇಲ್ಲೊಂದು ಕೇಸ್ ಇದೆ. ಇದು ಭಾಳ ಬಡತನದಲ್ಲಿ ಬಂದು ಬಟ್ ಆಸೆ ಪಡ್ತಾಳೆ. ಬಟ್ ಆ ಹುಡುಗಿ ಆಡೋದು ಸ್ಟೈಲ್ನ ನಿಮಗೆ ತೋರಿಸ್ತಾರೆ ನಮ್ಮ ಹುಡುಗರು ವಿಡಿಯೋ, ಅಥವಾ ಈಗಲೇ ತೋರಿಸಿರ್ಬೇಕು ನಮ್ಮನ್ನ ಹತ್ರ ಕರ್ಕೊಂಬರೋದಕ್ಕೆ ಮೊದಲೇ. ನನಗೆ ಎರಡೇ ಕನ್ಸರ್ನ್ ಇರೋದು ಅದರಲ್ಲಿ. ಅವಳು ಟೆನ್ನಿಸ್ ಬಾಲಲ್ಲಿ ಆಡ್ತಿದ್ದಾಳೆ. ಶಿ ಹ್ಯಾಸ್ ಟು ಗ್ರ್ಯಾಜುಯೇಟ್ ಟು ದಿ ನಾರ್ಮಲ್ ರೆಡ್ ಬಾಲ್, ಡ್ಯಾಶೋ, ವೈಟ್ ಬಾಲೋ, ವಾಟ್ ಎವರ್ ದ ಪ್ಲೇ ಯು ಮೇಕ್. ಎರಡನೇದು, ನನಗೆ ಫಿಸಿಕಲಿ ದಿಸ್ ಗರ್ಲ್ ನನಗೆ ಒಂದು ಭಯ ಇದೆ. ಬಿಕಾಸ್ ಶಿ ನೀಡ್ಸ್ ಟು ಪ್ರಾಬಬಲಿ ಪುಟ್ ಆನ್ ಮೋರ್ ವಿಗರಸ್ಲಿ ಆನ್ ಫಿಸಿಕಲ್ ಸೈಡ್ ಅಂತ ಅನ್ನಿಸ್ತಿದೆ. ನಂಗೆ ಎರಡೂ ಗೊತ್ತಿಲ್ಲ. ಪಾಸಿಬಲಿ ಎರಡನೇದನ್ನು ಮ್ಯಾನೇಜ್ ಮಾಡ್ಬೋದು. ಮೊದಲನೇದು ನನಗೆ ಗೊತ್ತಿಲ್ಲ, ಅವಳು ಹೆಂಗೆ ಆಡ್ತಾಳೋ, ಹೆಂಗೆ ಅಕ್ಲಮಟೈಸ್ ಆಗ್ತಾಳೋ ರೆಗ್ಯುಲರ್ ಕ್ರಿಕೆಟ್ ಇದಕ್ಕೆ ಟೆನ್ನಿಸ್ ಬಾಲ್ನಿಂದ. ಹಾಗಾಗಿ ನಾನೀಗ ಏನು ಮಾಡ್ಬೋದು ಅಂತ ನೀವು ನನಗೆ ಸಲಹೆ ಕೊಡ್ತೀರಿ? ಈಗ 6 ರಿಂದ 8 ವರ್ಷದ ಮಧ್ಯದಲ್ಲಿ ಇರೋ ಹುಡುಗರಿಗೆ ವಿ ಗಿವ್ ದಮ್ ಸ್ಟಾರ್ಟ್ ವಿತ್ ಎನಿ ಸ್ಪೋರ್ಟ್ಸ್. ಇದು ಕ್ರಿಕೆಟ್ ಮಾತ್ರ ಅಲ್ಲ ಸರ್. ಇಟ್ ಮೇ ಬಿ ಫುಟ್ಬಾಲ್, ಇಟ್ ಮೇ ಬಿ ಹಾಕಿ, ಇಟ್ ಮೇ ಬಿ ಎನಿ ಕೈಂಡ್ ಆಫ್ ಸ್ಪೋರ್ಟ್ಸ್ ಸರ್. ಮಕ್ಕಳು ಇಂಟ್ರೆಸ್ಟೆಡ್ ಇದ್ರೆ 6 ರಿಂದ 8 ವರ್ಷದಲ್ಲಿ ನಾವು ಅವರಿಗೆ ಪ್ರೊಫೆಷನಲ್ ಝೋನಲ್ಲಿ ಹಾಕಿದ್ವಿ ಅಂದರೆ ಮಕ್ಕಳು ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ಈ ಅಕಾಡೆಮಿಗೆ ನಾನು ಈ ಮಗುನ ಕಳಿಸ್ಕೊಡೋದು ಹೇಗೆ? ವಿ ಆರ್ ಇನ್ ಹುಬ್ಳಿ ಸರ್. ಇಲ್ಲಿ ಬಂದವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಮುಂದಿನ ವೀಲ್ ಟೇಕ್ ಕೇರ್ ಆಫ್ ಅದೇನದು ರೌಂಡ್ ದ ಇಯರ್ ಕೋಚಿಂಗ್ ನಡೆಯುತ್ತಾ? ಅಲ್ಲ, ರೌಂಡ್ ದ ಇಯರ್ ಕೋಚಿಂಗ್ ನಡೆಯುತ್ತಾ ಅಥವಾ ಒಂದು 3 months 2 months 15 days ಸಮ್ಮರ್ ಕ್ಯಾಂಪ್ ಥರ ಆ ಥರ ನಡೆಯುತ್ತಾ? ಇಲ್ಲ ಸರ್, ಇದು ನಮ್ದು ಅಕಾಡೆಮಿ ಇದೆಲ್ಲ. we run round the year, like 12 months a year sir. ಹಾಗಾದ್ರೆ ಈ ಮಗು ಸ್ಕೂಲಿಂಗ್ ಏನಾಗುತ್ತೆ? ಬಂದಾಗಿದ್ರು what happens to the schooling of this child? ನಾವು ಸಿಚುವೇಶನ್ ನಮ್ದು ಅಕಾಡೆಮಿ ಏನು ಸಿಚುವೇಟೆಡ್ ಇದೆಯಲ್ಲ ಸರ್, ಇಟ್ ಇಸ್ ಇನ್ ವಿದ್ಯಾನಗರ್ ಸರ್. ವಿದ್ಯಾನಗರ್ ಇಸ್ ಏರಿಯಾ ವೇರ್ ಇನ್ ಇಟ್ ಇಸ್ ಫಿಲ್ಡ್ ವಿತ್ ಎಜುಕೇಶನಲ್ ಸೆಂಟರ್ಸ್. ಕರೆಕ್ಟ್. ತುಂಬಾ ಒಳ್ಳೆ ಸ್ಕೂಲ್ಸು ಇಲ್ಲಿ ಹತ್ರದಲ್ಲೇ ಇದಾವೆ ಸರ್. ಸರಿ. ವಿಚ್ ರನ್ಸ್ ಲೈಕ್ ಮಗು ಪೇರೆಂಟ್ಸ್ದಲ್ಲಿ ಪೇರೆಂಟ್ಸ್ಗೆ CBSE ಸ್ಟೇಟ್ ಸಿಲೆಬಸ್ ಯಾವ ಸಿಲೆಬಸ್ ಬೇಕು ಆ ಥರ ಸ್ಕೂಲ್ಸ್ ಅನುಕೂಲ ಇದಾವೆ. ದೇರ್ ಆರ್ ಫ್ಯೂ ಸ್ಕೂಲ್ಸ್ ವಿಚ್ ಆರ್ ಹ್ಯಾವಿಂಗ್ ವಿತ್ ದ ಹಾಸ್ಟೆಲ್ ಫೆಸಿಲಿಟೀಸ್ ಆಲ್ಸೋ. ನೀವು ಇದನ್ನು ಹೇಗೆ ಮಾಡ್ಬೋದು ಅಂತ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮಾತಾಡಿ ಇದನ್ನು ಹೇಗೆ ಮುಂದುವರಿಸ್ಬೋದು ಅನ್ನೋದನ್ನು ಫೈನಲೈಸ್ ಮಾಡೋಣ.
ಡೆಫಿನೆಟ್ಲಿ ಸರ್, ಮಗು ಕಳಿಸ್ಕೊಡಿ ಸರ್, ಇಟ್ ವುಡ್ ಬಿ ಮೈ ಪ್ಲೇಜರ್. ಇಟ್ ವಿಲ್ ಬಿ. ಅಲ್ಲ ಈಗ ನಂಗೆ ನೆಕ್ಸ್ಟ್ ವಿಸಿಟ್ ಹುಬ್ಳಿ ಕಡೆ ಬಂದಾಗ ನಾನು ದುರ್ಗಾ ಕ್ರಿಕೆಟ್ ಅಕಾಡೆಮಿಗೆ ಬರ್ಬೇಕಲ್ಲ, ಅಟ್ಲೀಸ್ಟ್ ಒಂದು ಬ್ಯಾಟ್ ಹಿಡ್ಕೊಂಡು ಒಂದು 2 ಬಾಲರು ಆಡ್ಬೇಕಲ್ಲ ನಾನು. I would definitely would love to see you on ground also, sir. Please. ಓಕೆ ಸರಿ, ನಾನು ಕಳಿಸ್ಕೊಡ್ತೀನಿ ಇವಳನ್ನ, ದೆನ್ ವಿ ವಿಲ್ ಪ್ಲಾನ್ ಇಟ್ ಔಟ್ ಹೇಗೆ ಅಂತ. Definitely. sir, ಥ್ಯಾಂಕ್ಸ್ definitely. ಜ್ಯೋತಿ, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್ವೇಸ್. ದೇವ್ರು ಒಳ್ಳೇದು ಮಾಡಿ. ನನಗೆ ಅವಕಾಶ ಮಾಡಿಕೊಟ್ಟಿರೋದು. No. I'm proud that you are doing this. I'm so proud and God bless you. Thank you. So nice of you. Yes. ಒಂದು ಕೆಲಸ ಮಾಡಿ Thank you so ರುದ್ರೇಶ್, much, sir. ಮಗುನ ಕರ್ಕೊಂಡು ಅಲ್ಲಿಗೆ ಹೋಗಿ ಅವ್ರು ಪ್ಲ್ಯಾನ್ ಮಾಡಲಿ. ಅಕಸ್ಮಾತ್ ಅದಕ್ಕೆ ಅಲ್ಲೇ ಸ್ಕೂಲ್ಗೆ ಹಾಕ್ಬಿಟ್ಟು ಅದು ಕಲಿಬೇಕು ಅಂದ್ರೆ ಅಲ್ಲೇ ಸ್ಕೂಲ್ಗೆ ಹಾಕಲಿ. ಓಕೆ ಓಕೆ, ಅವಳು ಧೈರ್ಯವಾಗಿದ್ದಾಳೆ, ಏನು ತೊಂದರೆ ಇಲ್ಲ. ಅಲ್ಲೇ ಸ್ಕೂಲ್ಗೆ ಹೋಗಲಿ, ಯಾವ್ದಾದ್ರು ಹಾಸ್ಟೆಲ್ ಫೆಸಿಲಿಟಿ ಇರೋವಂಥದ್ದು. ಸ್ಕೂಲಿಗೆ ಸೇರಿಸೋದು ಮಾಡೋದು ಎಲ್ಲ ನಾನು ಹೇಳ್ತೀನಿ. ನಾನು ಒಂದಷ್ಟು ಕನ್ಸೆಷನ್ಸ್ ಕೊಡ್ಸೋಣ. ಅಕಾಡೆಮಿದೇನು ಖರ್ಚಿರಲ್ಲ, ತಲೆ ಕೆಡಿಸ್ಕೊಬೇಡಿ, ಅದನ್ನು ನಮ್ಮವ್ರು ಮಾಡಿಸ್ಕೊಡ್ತಾರಲ್ಲಿ. ಇನ್ನು ಉಳಿದಿದ್ದಕ್ಕೆ ಅವಳನ್ನಲ್ಲಿ ಬಿಡಿ, ಓಕೆ ಸರ್. ಅವಳಲ್ಲಿ ಕಲೀಲಿ. ಒಂದು ಕಡೆ ಸ್ಕೂಲಿಂಗೂ ಆಗಲಿ, ಒಂದು ಕಡೆ ಆಟ ಆಗಲಿ. ಓಕೆ ಸರ್. ನಾ ಹೇಳ್ತೀನಿ ಅಲ್ಲಿ, ಗೊತ್ತಾಯ್ತಾ? ನೀವೇನು ಓದಿರೋದು? ನಾನು 10th ಸರ್ ಅಷ್ಟೇ ಸರ್. ನೀನು BA ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿದೆ. ಓಕೆ, ಡನ್. ಹಂಗೆ ಮಾಡಿ. ಓಕೆ ಸರ್. ಮುಂದೆ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೀವೇ ಟ್ರಾನ್ಸ್ಫರ್ ತೊಗೊಂಡು ಹುಬ್ಳಿ ಕೊಟ್ಟೋಗಿ. ಯೋಚನೆ ಮಾಡಿ, ಅದನ್ನು ಇಬ್ಬರು ಕುತ್ಕೊಂಡು ಮಾತಾಡ್ಕೊಂಡು ಯೋಚನೆ ಮಾಡಿ, ಪ್ಲ್ಯಾನ್ ಮಾಡ್ಕೊಂಡು ಮಾಡಿ. ಸೇರಿಸ್ತೀನಿ ನಾನೀಗ. ಓಕೆ ಸರ್. ಓಕೆ, ನಾನು ಹಿಂಗೆ ಸೇರಿಸ್ತೀನಿ. ಅಲ್ಲಿ ಕ್ರಿಕೆಟ್ಗೆ ಹೋಗ್ತೀಯಾ? ಹೋಗ್ತೀನಿ ಸರ್. ಒಬ್ಬಳೇ ಇರ್ತೀಯಾ? ಹೌದು. ಅಲ್ಲೊಂದು ಹಾಸ್ಟೆಲ್ ಕೊಡ್ತಾರೆ ನಿನಗೆ ಮೇಡಮ್ಮು, ಅಲ್ಲೇ ಒಂದು ಸ್ಕೂಲು ಇರುತ್ತೆ. ನೀ ಸ್ಕೂಲ್ಗೂ ಬೆಳಗ್ಗೆ ಆಟ ಎಲ್ಲ ಆಡಿ ಸ್ಕೂಲ್ಗೆ ಹೋಗಬೇಕು, ಮತ್ತೆ ಸ್ಕೂಲ್ ಮುಗಿಸ್ಕೊಂಡು ಬಂದು ಮತ್ತೆ ಆಟಕ್ಕೆ ಹೋಗ್ಬೇಕು ನೀನು. ರೆಡಿನಾ? ಗ್ಯಾರಂಟಿನಾ? ಗ್ಯಾರಂಟಿ. ಆಮೇಲೆ ನಮ್ಮ ಅಪ್ಪ ಬೇಕು, ನಮ್ಮ ಅಮ್ಮ ಬೇಕು, ಅಮ್ಮಿ ಬೇಕು ಅಂದ್ಕೊಂಡು ಓಡಂಗಿಲ್ಲ, ಹೋಗ್ಬಾರ್ದಂಗೆ. ಹಾಂ, ಗ್ಯಾರಂಟಿನಾ? ಹಾಂ, ಸರಿ. ಹಂಗೆ ಆಟ ಆಡಕ್ಕೆ ಹೋಗು, ನೋಡೇ ಬಿಡ್ತೀನಿ ಅದು ಏನಾಗ್ಬಿಡುತ್ತೆ ಅಂತ. ಹಾಂ, ಓಕೆ ಓಕೆ, ಆಲ್ ರೈಟ್, ಕಳಿಸ್ಕೊಡ್ತೀನಿ. ಓಕೆ ಸರ್. ಬೇರೆ ವ್ಯವಸ್ಥೆ ಆಮೇಲೆ ಮಾತಾಡಿ. ಓಕೆ ಸರ್. ಓಕೆ ಓಕೆ, ಓಕೆ ಸರ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಆಲ್ ರೈಟ್, ನೋಡೋಣ. ಇಲ್ಲಿಗೆ ಅವಳಿಗೆ 7:15 ಅಂತಾರೆ. ಎಲ್ಲ ಕರೆಕ್ಟಾಗಿ ಹೋದರೆ ಅವಳು ಶಿ ಕ್ಯಾನ್ ಸ್ಟಾರ್ಟ್ ಪ್ಲೇಯಿಂಗ್ ಗುಡ್ ಕ್ರಿಕೆಟ್. ಒಳ್ಳೆಯದೇ ಆದರೆ ಎಲ್ಲ ಅರೌಂಡ್ 14-15 ಸ್ಟಾರ್ಟ್ ಆಗಿಬಿಡುತ್ತೆ. ಸ್ಟೇಟು ಅಥವಾ ಅಂಡರ್-18, ಅಂಡರ್-16 ಈ ಥರದ್ದೆಲ್ಲ ಬಂದುಬಿಡುತ್ತೆ. ಗೊತ್ತಾಗೋಗುತ್ತೆ ಅವಾಗ ಹೆಂಗಾಗತ್ತೆ ಅಂತ. ನಾನಂತೂ ಇರ್ತೀನಿ ಅಂತ ಕಾಣುತ್ತೆ, ಯಾರಿಗೂ ಗೊತ್ತು. ಅಂಡರ್-15 ಇದಾಗಬೇಕಂತ. ಅದೇ ಆಗ್ಬೋದು, ಹೇಳಕ್ಕೆ ಬರೋದು. ಈಗ 7:15 ಅಲ್ವಾ ಅವಳು? ಹ್ಞೂ ಸರ್. ಒಂದು 3-4 ವರ್ಷ ಆಡಿದ್ರೆ ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಆದ್ರೆ ಅವಳು ಇನ್ನೂ. ಸರ್ ಆಕೆ ಹಂಗಿದ್ದಾಳಲ್ಲ, ಹಿಂಗೆ ಇದ್ರಪ್ಪ ಅಂತಂದ್ರೆ ಭಾಳ ಫಿಸಿಕಲ್ ಇರ್ತಾರೆ, ಫಿಟ್ನೆಸ್ ಇರ್ತಾರಲ್ಲ ಸರ್. ಆಗಲ್ಲ, ಇನ್ನೂ ಒಂಚೂರು ಬೇಕು. ಹಂಗಾಗಲ್ಲ, ಅದಷ್ಟು ಸುಲಭ ಅಲ್ಲ ಅದು. ಏನೇ ಅದಾಗತ್ತೆ, ಅದು ಹೋದಾಗ ಅವರೆಲ್ಲ ಅಡ್ವೈಸ್ ಕೊಡ್ತಾರೇನೋ ಸ್ವಲ್ಪ. ಗೊತ್ತಾಯ್ತಾ? ಆಲ್ ರೈಟ್, ಒಂದು ವಿರಾಮ ತೊಗೊಂಡು ವಾಪಸ್ ಬರ್ತೀನಿ. ನೋಡೋಣ ಆಮೇಲೆ ಅವಳು ಕ್ರಿಕೆಟ್ ಹಣೆ ಬರಹ ಏನಿದೆಯೋ ಏನೋ. ಲೆಟ್ಸ್ ಸಿ.